ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ನಾನು ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೆಲ್ಲ ಆಶೀರ್ವಾದ ಸಿಗಲಿ, ಶಿವನ ಆಶೀರ್ವಾದ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಸ್ಪೆಷಲಾಗಿ 2 ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ, ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ತುಂಬ ಇಷ್ಟಪಡ್ತೀರಾ ಆ ರೆಸಿಪಿನ. ಅದು ಯಾವ ರೆಸಿಪಿ ಅಂದರೆ, ನಾನಿವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲು ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನು ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಡಿಫ್ರೆಂಟಾಗಿ ಮಾಡೋ ರೆಸಿಪಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ. ಜಾಮೂನು ಮತ್ತು ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ, ತುಂಬಾ ಚೆನ್ನಾಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಿನ ಬೆಳಿಗ್ಗೆನೆ ಖಾಲಿ ಹೊಟ್ಟೆಗೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ತುಂಬಾ ಉಪಯೋಗಗಳಿದೆ ಬೆಟ್ಟದ ನೆಲ್ಲಿಕಾಯಿಂದ. ಶುಗರ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ, ಅಷ್ಟು ತುಂಬ ಪ್ರಯೋಜನಕಾರಿ ಇದು ಬೆಟ್ಟದ ನೆಲ್ಲಿಕಾಯಿ. ಬನ್ನಿ ನೋಡೋಣ ಜಾಮೂನ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು. 1.5 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಚೊಂಬು ಮತ್ತು ಅರ್ಧ ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ನಂತರ 1 ಬೌಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಪಾಕ ಬರಬೇಕು, ಅಂದರೆ ಗಟ್ಟಿ ಪಾಕ ಬರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಈಗ ನಾವಿಲ್ಲಿ ಜಾಮೂನು ಹಿಟ್ಟು ತೊಗೊಂಡಿದ್ದೀವಿ. ಜಾಮೂನು ಹಿಟ್ಟು ತೊಗೊಂಡು ಕಲಿಸ್ಕೊಳ್ತಾ ಇದ್ದೀವಿ. MTR ಜಾಮೂನು ಬರುತ್ತಲ್ಲ, ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಪ್ಯಾಕೆಟ್ ಇದು. 175 ಗ್ರಾಮ್ ಇದೆ ಈ ಪ್ಯಾಕೆಟಲ್ಲಿ. ನೋಡಿ, ಇವಾಗ ಹಾಕ್ಕೊಂಡಿದ್ದನ್ನು ಗಂಟಿದೆ, ಗಂಟೆಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ, ಕುದಿ ಬರ್ತಾ ಇದೆ ಪಾಕ, ಇನ್ನೂ ಸ್ವಲ್ಪ ಬರಬೇಕು. ನೋಡಿ, ಇದರಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ ನೀರಾಗಿ ಕಾಯಿಸಿಲ್ಲ. ಹಾಲನ್ನ ನೀರಾಕಿ ಕಾಯಿಸಬಾರ್ದು, ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ಎಲ್ಲ ಇವಾಗ ಹಾಲು ಹಾಕ್ಕೊಂಡು ನಿಮಗೆಷ್ಟು ಗೋಧಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಲಿ, ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು, ನಾದ್ಕೊಳ್ಬೇಕು ಚೆನ್ನಾಗಿ. ನಾದ್ಕೊಂಡಿದ್ದಾದಮೇಲೆ ಇವಾಗ ಪ್ಲೇಟ್ಗೆ ನಾನು ತುಪ್ಪ ಸರಿದು ಒಂದೊಂದೇ ಉಂಡೆಗಳು ಮಾಡಿ ಇಟ್ಕೊಳ್ಳಿ. ಹೀಗೆ ಒಂದು ಸ್ವಲ್ಪ ಉಂಡೆಗಳು ಮಾಡಿಟ್ಟಾದಮೇಲೆ ಒಂದು 10 ನಿಮಿಷ ಬಿಡಿ, 10 ನಿಮಿಷ ನೆನ್ಕೊಳ್ಳಿ. ನೀವು ಜಾಮೂನ್ ಹಿಟ್ಟನ್ನ ಏನಕ್ಕೆ 10 ನಿಮಿಷ ಇಡಬೇಕು ಅಂದರೆ ತುಂಬ ಸ್ಮೂತ್ ಬರುತ್ತೆ ಜಾಮೂನ್ ಮಾಡುವಾಗ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈಗ ಪಾಕನೂ ರೆಡಿ ಆಗಿದೆ, ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದು ಸಿಮ್ಮಲ್ಲೇ ಇಡಬೇಕು, ನೀವು ಜಾಸ್ತಿ ಉರಿ ಕೊಡಬಾರ್ದು. ಈಗ ಒಂದೊಂದೇ ಜಾಮೂನ್ ಉಂಡೆಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಿದು, ಸಿಮ್ಮಲ್ಲೇ ನೀವು ಬೇಯಿಸಬೇಕು. ಇಲ್ಲ ಅಂದರೆ ಒಳಗಡೆ ಎಲ್ಲ ಹಾಗೆ ಇರುತ್ತೆ, ಬೆಂದಿರಲ್ಲ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ನೋಡಿ, ಇವಾಗ ಜಾಮೂನೆಲ್ಲ ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಮಾಡಿಬಿಟ್ಟು ಹೇಳಿ. ಜಾಮೂನೆಲ್ಲ ಕರೆದು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಈ ಪ್ಲೇಟಲ್ಲಿ ಸ್ವಲ್ಪ ಆರಾದಮೇಲೆ ನಾವು ಪಾಕಕ್ಕೆ ಹಾಕ್ಕೊಳ್ಬೇಕು, ಫಸ್ಟೇ ಹಾಕ್ಕೊಳ್ಬಾರ್ದು. ನೋಡಿ, ಇವಾಗ ಜಾಮೂನ್ನ ಕರೆದಿಟ್ಕೊಂಡಿದ್ವಲ್ಲ, ಇವಾಗ ಆರಿದೆ. ಇದು ಒಂದೊಂದೇ ಹಾಕ್ಕೊಳ್ಳೋಣ. 175 ಗ್ರಾಮ್ ಹಿಟ್ಟು ಇದು ಕಲಸಿರೋದು ನಾನು. ಇವ್ರಿಗೆ 2 ಜಾಮೂನ್ ಅಂದ್ರೂ 7 ಜನಕ್ಕೆ ಆಗುತ್ತೆ ಇದು 175 ಗ್ರಾಮಲ್ಲಿ. ನೋಡಿ, ಜಾಮೂನ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ. ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಗೆಸ್ಟ್ ಬಂದಾಗೂ ಈ ಜಾಮೂನ್ನ ಬೇಗ ಮಾಡ್ಬೋದು. ಈಗ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ. ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋದು ತುಂಬ ಈಸಿನೇ ರೆಸಿಪಿ, ತುಂಬಾ ಹೆಲ್ತಿ ಫುಡ್ಡು ಕೂಡ ಇದು. ಶುಗರ್ ಇರೋರಂತೂ ಇದು ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಲ್ಲೇ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಗರೆಲ್ಲ ನಾರ್ಮಲಾಗಿ ಬರುತ್ತೆ, ಶುಗರ್ ನಿಯಂತ್ರಣಕ್ಕೆ ಬರುತ್ತೆ, ಅಷ್ಟು ಒಳ್ಳೆಯದು. ಇದನ್ನು ಪೌಡ್ರ್ ಮಾಡಿ ಬೆಳಗ್ಗೆನೇ ಖಾಲಿ ಹೊಟ್ಟೆಲ್ಲೇ ಇದು ಪೌಡ್ರನ್ನ ನೀರಿಗೆ ಹಾಕ್ಕೊಂಡು ಕುಡಿತಾರೆ. ನೋಡಿ, ಇವಾಗ ನಾನು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, 1 ಬೌಲ್ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಎಲ್ಲ. ನೋಡಿ, ಹೀಗೆ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಿಡ್ತೀನಿ. ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಚಿಕ್ಕದಾಗಿದೆಯಲ್ಲ, ಅದಕ್ಕೋಸ್ಕರ ಹಿಂಗೆ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗೆಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿರೋ ನೆಲ್ಲಿಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತೀನಿ, ಯಾಕಂದರೆ ನೈಸಿಗೆ ರುಬ್ಬಾರ್ದು. ಇದು ಸ್ವಲ್ಪ ತರ್ತರಿಯಾಗೇ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟಿದ್ದೀನಿ. 1 ಟೀ ಸ್ಪೂನು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಳೆ, ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, 1 ಟೀ ಸ್ಪೂನ್ ಅರಿಶಿನ,
ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇವಾಗ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ. ಇನ್ನೊಂದೇನು ವಿಶೇಷತೆ ಅಂದರೆ ನೆಲ್ಲಿಕಾಯಲ್ಲಿ ಸಿ ವಿಟಮಿನ್ ಇದೆ. ಆದ್ದರಿಂದ ನೆಲ್ಲಿಕಾಯಿ ತಿನ್ನೋದ್ರಿಂದ ತುಂಬಾ ಉಪಯೋಗಗಳಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.